ಅದೇ ಬೂಸ್ಟು, ಹಾರ್ಲಿಕ್ಸು, ಕಾಫಿ, ಟೀ, ಎಲೆಕ್ಷನ್ ಕಮಿಷನರ್ ಬೊಕ್ಕಣ ಇಟ್ಕೊಂಡು ಗೆಲ್ಲದೇನೆ, ನಿನಗೂ ಕೊಟ್ಟ ಎಲೆಕ್ಷನ್ ಕಮಿಷನರು ಎಲ್ಲರನ್ನ ಸೋಲಿಸ್ತೀಯ. ಇದ್ರ ಬಗ್ಗೆ ಏನು ಮಾತಾಡ್ತೈತೇಳಿ, ಏನು ಉಳ್ದತಿ 11 ವರ್ಷ? ಬರೀ ಎಲೆಕ್ಷನ್ ಗೆಲ್ಲೋದು ಬಿಟ್ರೆ ಏನೋ ಬೇರೆ ಇದೆಯಾ ಚರ್ಚೆ? ಬರೀ ಗೆಲ್ಲೋದು. ಈಗ ಗೆದ್ದಾದ್ಮೇಲೆ ಈಗ ನೋಡಿರಿ ಎಲ್ಲಿ ಕಾಣಿಸ್ಕೊಳಂಗಿಲ್ಲ ಸಾಹೇಬರು. ಈ ಮತ್ತು ಚುನಾವಣೆ ಆದಮೇಲೆ ಮತ್ತೆ ಬಿಸಿ ಸುದ್ದಿ, ಬಿಸಿ ಅವೇ ಕಾರ್ಯಕ್ರಮ. ಸಾಕಾಗಿ ಹೋಗಿದೆ ನಮಗೂ. ಯಾಕಂದರೆ ಈ ವ್ಯವಸ್ಥೆಯಲ್ಲಿ ನಾವೇನು ಹೇಳತಕ್ಕಂಥದ್ದು, ಬದಲಾವಣೆ ಯುವ ಶಕ್ತಿಯಲ್ಲಿ ಬರಲೇಬೇಕು. ಯುವ ಜನತೆ ಅರ್ಥ ಮಾಡ್ಕೋಬೇಕು. ರಾಜಕಾರಣ ಇವರೇನು ಒಂದು ಪ್ರೊಪಗಂಡ ಸೆಟ್ ಮಾಡಿದ್ದಾರೆ, ಅದರಿಂದ ರಾಜಕಾರಣ ಇಲ್ಲ. ಮೊನ್ನೆ ಒಂದು ನಾನು ನೋಡ್ತಾ ಇದ್ದೆ, ಈಗ ತಾನು ಮಾತನಾಡ್ತಿದ್ದೆ, ಒಂದು 30 ಜನಕ್ಕೆ ಇಂಟರ್ವ್ಯೂ ಕೇಳಿದ್ದಾರೆ. ಇಂಟರ್ವ್ಯೂನಲ್ಲಿ ಕೇಳಿದ್ದಾರೆ ಯಾರು ಭಾಳ ಓದಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರಂತ ಕೇಳಿದ್ರೆ ಮೋದಿ ಸಾಹೇಬ್ರ ಹೆಸರು ಹೇಳಿದ್ದಾರೆ ಜನ. ಮನಮೋಹನ್ ಸಿಂಗ್ರವ್ರು ಇದ್ದಾರೆ, ಪಿ ವಿ ನರಸಿಂಹರವ್ರು ಇದ್ದಾರೆ, ವಾಜಪೇಯಿ ಅವರು ಇದ್ದಾರೆ. ಎಲ್ಲ ಪ್ರಧಾನಮಂತ್ರಿಗಿಂತ ಜಾಸ್ತಿ ಯಾರು ಕಲ್ತಿರೋ ಪ್ರಧಾನಮಂತ್ರಿ ಯಾರಂತ ಕೇಳಿದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಮೋದಿ ಸಾಹೇಬ್ರು ಅಂತ ಹೇಳ್ತಾರೆ. ಮತ್ತು ಇದಕ್ಕೇನು ಹೇಳ್ಬೇಕು ನಾವು? ಅಂದರೆ ಪರ್ಸೆಪ್ಷನ್ ಯಾವ ಲೆವೆಲಿಗೆ ಬಿಲ್ಡ್ ಆಗಿದೆ ಅಂತ ಒಂದು ಉದಾಹರಣೆ ಅದು. ಸೊ ಪರ್ಸೆಪ್ಷನಲ್ಲಿ ಎಲ್ಲಿವರೆಗೆ ರಾಜಕೀಯ ನಡೀತಕ್ಕಂಥದ್ದೇ ಒಂದು ಚರ್ಚೆ ಆಗಬೇಕು. ಬದಲಾವಣೆ ಗಾಳಿ ಆಗಬೇಕು. ನಮ್ಮ ಕಾಂಗ್ರೆಸ್ ಅಂತಲ್ಲ, ಇಡೀ ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಸಮಾಜದಲ್ಲಿ ಜನ ಯಾರು ಒಳ್ಳೆಯರು, ಏನು ಕಾನೂನು ಅರಿವು, ಸೆನ್ಸಿಟಿವ್ ಯಾವುದು, ಇನ್ಸೆನ್ಸಿಟಿವ್ ಆದಂಥ ಎಲ್ಲಿವರೆಗೆ ನಾವು ಸಮಾಜ ಕಟ್ಟೋದಿಲ್ಲ, ವ್ಯವಸ್ಥೆಯಲ್ಲಿ ಏನು ದೊಡ್ಡ ಬದಲಾವಣೆ ಕಾಣೋಕ್ಕಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ನೀವು ನನ್ನ ಕೇಳಿದ್ರೆ ಅದು ಅರ್ಥನೇ ಇಲ್ಲ. ಅವ್ರು ಬರ್ತಾರೆ DK ಶಿವಕುಮಾರ್ ಸಾಹೇಬ್ರು, ನೀವು ಕೇಳಿ. ಅವ್ರು ಹೋಗಿರ್ತಕ್ಕಂಥದ್ದು ಅಸ್ಸಾಂನ ಇನ್ಚಾರ್ಜ್ ಆಗಿದ್ದಾರೆ, ಆ ಉದ್ದೇಶಕ್ಕೆ ಹೋಗಿದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ನನಗೇನು ಮಾಹಿತಿ ಇಲ್ಲ. ಏನನ್ನ ಮಾಹಿತಿ ಇದ್ದರೆ ನೀವು ನನಗೆ ಕೊಡ್ರಿ. ಎಲ್ಲೊಂದು ಕಡೆ ಹೆಲಿಪ್ಯಾಡ್ನಲ್ಲಿ ಗುಪ್ತವಾಗಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಜೊತೆಗೆ ಹೈಕಮಾಂಡ್ ಜೊತೆ ಜಾಸ್ತಿ ನಿಕಟವಾಗಿ ಹೋಗೋದು ಬರೋದಾಗ್ತದೆ. ಮೀಟಿಂಗ್ ಸಭೆ ಹೈಕಮಾಂಡ್ ಸಾಹೇಬ್ರ ಜೊತೆ ಮಾತನಾಡ್ತಕ್ಕಂಥದ್ದು ಅದೇನು, ರಾಹುಲ್ ಗಾಂಧಿಯವರು ಅವ್ರನ್ನ ಭೇಟಿ ಆದರೆ ಅದಕ್ಕೆ ನಾವೇನು ಮಾತನಾಡೋಕ್ಕಾಗತ್ತೆ? ಸೊ ಅಬ್ವಿಯಸ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿ ಇದ್ದಾರೆ, ಬೇರೆ ರಾಜ್ಯಗಳದ್ದು ಕೂಡ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಉದ್ದೇಶದಿಂದ ಮಾತನಾಡಿರ್ತಾರೆ.